ಜೀವನಕ್ಕೆ ಹೆಂಗೆ ಇವಾಗ ಕೆಲಸ ಸಿಗ್ತಿಲ್ಲ, ಹೌದು ಮನೆಯವ್ರು ಕೂಡ ತೀರ್ಕೊಂಡಿದ್ದಾರೆ, ಜೀವನಕ್ಕೆ ಹೆಂಗೆ ಮತ್ತೆ ಹೆಂಗೆ ಬದುಕ್ತಿರೋದು ನೀವು? ಹೆಂಗೆ ಹೇಳೋದು ಮೇಡಮ್, ಹೇಳಕ್ಕಾಗೋದಿಲ್ಲ ಮೇಡಮ್. ಒಬ್ಬು ಅಂತ ಹೇಳ್ತಾರಲ್ಲ ಮೇಡಮ್, ಅಲ್ಲಿಗೆ ಒಬ್ಬು ಅಂತ ಹೇಳ್ತಾರಲ್ಲ, ಒಬ್ಬು 6 ತಿಂಗಳಿಗೆ ಒಂದು ಟೈಮು, ಒಂದು 3 ತಿಂಗಳು. ಈಗ ನನ್ನ ತಮ್ಮ ಹೊರಗಡೆ ಇದ್ದಿದ್ರೆ ನನಗೆಲ್ಲ ನೋಡ್ತಾ ಇದ್ದಮ್ಮ, ಅವನೇ ನೋಡ್ತಾ ಇದ್ದ. ನಮ್ಮ ಒಂದು ನನಗೆ ಧೈರ್ಯ ಕೊಡ್ತಾ ಇದ್ದಿದ್ದ ಅವನೇ ಅಮ್ಮ. ನಮ್ಮ ಯಜಮಾನ್ರು ತೀರೋಗಿದ್ದ ದಿನ ನಾನು ಅವ್ ನೋಡಿದ್ದಮ್ಮ. ನಾನು ಇವತ್ತು ನೆನ್ನೆನೇ ಹೋಗಿ ನೋಡಿದ್ದವನು ನಾನು. ಅಕ್ಕ ನೀನು ಏನು ತಲೆ ಕೆಡಿಸ್ಕೋಬೇಡ, ಇರು ಅವಳೊಟ್ಟಿಗೆ ಇರು, ನಾನು ಬರೋಗಂಟ. ಇಲ್ಲ ಕಣಪ್ಪ, ಎಲ್ಲಿಗೆ ಹೋದ್ರೆ ಕೆಲಸ ಇಲ್ಲ ಅಂತೇಳಿ ಅವ್ನ ಮನಸ್ಸು ನೋಯಿಸ್ಬಾರ್ದಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ದಮ್ಮ. ಅವ್ನ ಮುಖ ನೋಡೋಕ್ಕೂ ಕಷ್ಟ ಅವನಿಗೆ, ನನ್ನ ಮುಖ ನೋಡೋಕ್ಕೂ ಕಷ್ಟ. ಹಿಂಗೆ ಹೋಗ್ಬೇಕು ಕೂತ್ಕೊಂಡು. ಅವನಿದ್ದಿದ್ರೆ ನನಗೆ ಏನಾರು ಒಂದು ದಾರಿ ಮಾಡ್ದಮ್ಮ. ಪರಿಸ್ಥಿತಿ ಯಾರಿಗೂ ಬರ್ಬಾರ್ದು ಮೇಡಮ್. ಈ ಗ್ರೀಸ್ ಮಾತಾಡೋದಮ್ಮ ರೆಡಿ ಇವರೆಲ್ಲ ಈ ಜಯಂತಲ್ಲ, ನಿಜವಾಗ್ಲೂ ಚೆನ್ನಾಗಿರೋಕ್ಕಾಗಲ್ಲ ಮೇಡಮ್, ಇರೋಕ್ಕಾಗಲ್ಲ ಮೇಡಮ್. ಯಾಕಂದ್ರೆ ನಾವು ಒಳಗಡೆ ಎಷ್ಟು ಕಣ್ಣೀರು ಬಿಡ್ತಾ ಇದ್ದೀವಿ, ಎಷ್ಟು ನೋವು ತಿಂತಾ ಇದ್ದೀವಿ. ನನ್ನ ಗಂಡ ಹೆಂಗೆ ಕೂತಿದ್ದಾನೆ, ಬಿಚ್ಚೆ ಬೇಡ್ದವ್ರು ಹಂಗೆ ಕೂತಿದ್ದಾನೆ ಮೇಡಮ್ ಜೈಲಲ್ಲಿ. ಚೆನ್ನಾಗಿ ಇರೋಕ್ಕಾಗಲ್ಲ ಗ್ರೀಸ್ ಮಟ್ಟನ್ನ ತಿಮ್ಮಾರೆಡ್ಡಿ, ನೀವು ಚೆನ್ನಾಗಿ ಇರೋಕ್ಕಾಗಲ್ಲ. ಅಷ್ಟೆಲ್ಲ ಆದ್ಮೇಲೆ ಸುಮ್ಮನೆ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಇವಾಗ ಯಾರನ್ನೋ ವಕೀಲರನ್ನ ಕಳಿಸೋದು, ಸೈನ್ ಹಾಕ್ಸ್ಕೊಡೋದು, ಇದೆಲ್ಲ ನೋಡಿದ್ರೆ ಚಿನ್ನಯ್ಯ ಇಷ್ಟೆಲ್ಲ ಆದ್ಮೇಲೆ ನೀವೆಲ್ಲಿ ಇಷ್ಟೆಲ್ಲ ಕಣ್ಣೀರು ಹಾಕೊಂಡು ಅನುಭವಿಸ್ತಾ ಇದ್ಮೇಲೂ ಕೂಡ ಸುಮ್ಮನೆ ಕೂತಿಲ್ಲ ಅನಿಸ್ತಿದೆ. ಅವ್ರು ಬೇರೆ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋ ಅನುಮಾನ ಈ ವಕೀಲರನ್ನ ಕಳಿಸಿರೋದು ನೋಡಿದ್ರೆ ಬರ್ತಿದೆ ಅನುಮಾನ. ಅದೇ ಮೇಡಮ್, ಅದು ಇಷ್ಟು ಸುಳ್ಳು, ಸ್ವಲ್ಪ ಸುಳ್ಳು ಅಂತ ಗೊತ್ತಾಗಿದ್ದದೆ ಮೇಡಮ್. ಜನ ಅವ್ರಿಗೆ ಸ್ವಲ್ಪ ಸುಳ್ಳು ಅಂತ ಗೊತ್ತಾಗಿದ್ದದೆ. ಇದು ಇವ್ರಿಗೆ ಎಲ್ಲೆಲ್ಲೋ ದುಡ್ಡು ಕಾಸು ಎಲ್ಲೆಲ್ಲಿಂದ ಬರ್ತದಂತ ನಮಗೇನು ಮೇಡಮ್ ಗೊತ್ತು. ಎಲ್ಲಿಂದ ಬರ್ತದೆ ಸೌಜನ್ಯ 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 ಅಂದ್ಕೊಂಡು ಹಿಡ್ಕೊಂಡು ಇವ್ರನ್ನ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿಕೊಂಡು ಮನೆ ಕಟ್ಕೊಂಡು ಅದು ಕಟ್ಕೊಂಡು ಇದು ಕಟ್ಕೊಂಡು ಇದ್ದಾರೆ ಮೇಡಮ್. ಇರಲಿ ಮೇಡಮ್, ಅವ್ರಿಗೆ ಓದಿದ್ದಾರೆ, ಎಲ್ಲ ಗೊತ್ತು. ಅಧಿಕಾರದಲ್ಲಿ ಎಲ್ಲಿ ಹೋದರೆ ಏನು ಮಾಡಬೇಕಂತ ಎಲ್ಲರಿಗೂ ಗೊತ್ತು. ನಮಗೆ ಈ ಕೂಲಿ ಕೆಲಸ ಗೂಡ್ಸೋ ಕೆಲಸ ಒಂದು ಬಿಟ್ರೆ, ಈ ಟಾಯ್ಲೆಟ್ ಒಂದು ಕಲಗಿದ್ರೆ ಮತ್ತು ಸಂಬಳ ಸಿಕ್ಕಿದ್ರೆ ಎಡ್ತಿ ಮಕ್ಕಳಿಗೆ ಸಾಲ ಅದು ಇದು ಕಟ್ಬಿಟ್ಟು ನಾವು ಕಂಜಿ ಕುಡ್ಕೊಂಡು ನೆಮ್ಮದಿಯಾಗಿದ್ದೀವಿ. ನಮ್ಗೆ ಬೇರೆ ಏನೂ ಗೊತ್ತಿಲ್ಲ ಮೇಡಮ್. ಗೌರ್ಮೆಂಟ್ ರೂಲ್ಸ್ ಎಲ್ಲ ಏನೂ ನಮ್ಗೆ ಗೊತ್ತಿಲ್ಲ. ನಾವು ಹುಟ್ಟಿದಾಳಿಗೆ ಇಷ್ಟು ವರ್ಷ ಆಯಿತು, ನಮಗೆ ಸ್ವಂತ ಮನೆಯೂ ಗೌರ್ಮೆಂಟಲ್ಲಿ ಕೊಡಲಿಲ್ಲ ಮೇಡಮ್. ನಾವು ಬಾಡಿಗೆ ಮನೆಯಲ್ಲೇ ಇರೋದು ಮೇಡಮ್. ಆದರೆ ಇಷ್ಟು ಕೆಲಸ ಮಾಡ್ತಾ ಇರೋದು ಈ ಗಿರೀಶ್ ಮಠನ, ತಿಮ್ಮಾರೆಡ್ಡಿ, ಈ ಜಯಂತ, ಈ ವಿಠ್ಠಲ ಇವ್ರು ಮಾಡ್ತಾ ಇರೋದು ಮೇಡಮ್. ಇದಕ್ಕೆ ಕಾರಣ ಮುಖ್ಯತ್ವ ಫುಲ್ ಕಾರಣ ಬಂದು ಈ ಕುಸುಮಾವತಿ ಅಂತ ಹೇಳ್ತಾರಲ್ಲ ಮೇಡಮ್. ಅದರ ಕುಸುಮಾವತಿಗೆ ಇಷ್ಟು 4 ಜನ ಎಷ್ಟು ಪಾದಗಾಪಾಗಿ ನಿಂತಿದ್ದಾರಲ್ಲ ಮೇಡಮ್. ನನ್ನ ಗಂಡನ ಕರ್ಕೊಂಡೋಗಿ ಇಷ್ಟು ಇದು ಮಾಡಿ ಜೈಲಲ್ಲಿ ಕಳಿಸಿದ್ದಾರೆ ಮೇಡಮ್. ನನ್ನ ಗಂಡನ ಏನಾದರೂ ಬರಬೇಕಂತ ಏನಾದರೂ ಇದು ಮಾಡಿದ್ರ ಮೇಡಮ್. ಇವರು ಇದರಲ್ಲೇ ಗೊತ್ತಿಲ್ವ ಮೇಡಮ್, ನನ್ನ ಗಂಡ ಸತ್ತೋದ್ರೂ ಹೋಗಿಲಿ, ಇವ್ರಿಗೆ ನ್ಯಾಯ ಬೇಕು, ದೇವಸ್ಥಾನ ಟಾರ್ಗೆಟ್ ಮಾಡಬೇಕು, ವೀರಂತಗಡ ಅಯ್ಯ ಜೈಲಿಗೆ ಹೋಗ್ಬೇಕು, ಇದೇ ಟಾರ್ಗೆಟ್ ಮೇಡಮ್. ನನ್ನ ಗಂಡನ ಮೇಲೆಲ್ಲ ಅವ್ರಿಗೆ ಏನು ಇದಿಲ್ಲ ಮೇಡಮ್. ಯಾಕಂದರೆ ಇವನು ಕೂಲಿ ಕೆಲಸ ಮಾಡವನು, ಯಾರು ಹಂಗೆಲ್ಲ ಬಂದು ಕೇಳಕ್ಕೆ ಇದಿಲ್ಲ. ಅವ್ರು ಓದಿದ್ರನ್ನ ಗೊತ್ತಾಯ್ತದೆ, ಯಾರು ಇಲ್ಲ ಏನು ಕೇಳೋರು ಯಾರಿಲ್ಲ ಹಾಗಂತ ಅವ್ರಿಗೊಂದು ಇದು ಆಯ್ತದೆ ಮೇಡಮ್. ಇವರಿಂದನೇ ಏನಾದರೂ ಮಾಡಬೇಕು, ದೇವಸ್ಥಾನ ಗೌರ್ಮೆಂಟ್ಗೆ ಹೋಗಬೇಕು, ಇವರು ಸ್ವಾಮಿಯಾರವರು ಜೈಲಿಗೆ ಹೋಗ್ಬೇಕಂತ ನಮ್ಮ ಹತ್ರನೇ ಹೇಳಿದ್ದಾರೆ ಮೇಡಮ್. ನಿಜವಾಗಿ ಹೇಳಿದ್ದಾರೆ ಮೇಡಮ್. ನಾವು ಸುಳ್ಳೇ ಹೇಳ್ಬೇಕಾದ್ರೆ ಏನೂ ಇಲ್ಲ ಮೇಡಮ್. ಇವಾಗ ನನ್ನ ಯಜಮಾನ್ರು ನಿಜ ಹೇಳ್ತಾರಂತ ಹೇಳ್ತಾರಲ್ಲ ಮೇಡಮ್. ಇದು ನಿಜ, ನಮ್ಮ ಹತ್ರ ಹೇಳಿರೋದು ನಿಜ ಮೇಡಮ್. ಇದು ಯಾಕೆ ಗೊತ್ತಾಗಬಾರ್ದ ಮೇಡಮ್ ಎಲ್ಲರಿಗೆ? ನಾವು ಯಾಕೆ ಮೇಡಮ್ ಸುಳ್ಳು ಹೇಳ್ಬೇಕು ಇದರಲ್ಲಿ? ನಮಗೆ ಸುಳ್ಳು ಹೇಳಿ ಏನು ಮೇಡಮ್ ಸಿಗ್ತದೆ? ನನ್ನ ಗಂಡ ಹೊರಗೆ ಬರಬೇಕು, ಎಲ್ಲ ಅಧಿಕಾರಿಗಳು ನನ್ನ ಗಂಡನ ಹೊರಗೆ ಬರಬೇಕು ಸ್ವಾಮಿ. ವಕೀಲಗಳು ಯಾರಾದರೂ ಇದ್ದರೆ ನಮಗೆ ದಯವಿಟ್ಟು ಬಂದು ಹೆಲ್ಪ್ ಮಾಡಿ, ನಮ್ಮ ಪಾಪದವರು ನಮಗೆ ಹೆಲ್ಪ್ ಮಾಡಿ. ನನ್ನ ಗಂಡ ಹೊರಗೆ ಬರಬೇಕು, ವಕೀಲರು ಯಾರಿದ್ರು ಬನ್ನಿ ಸ್ವಾಮಿ, ನಮಗೆ ದಯವಿಟ್ಟು ಹೆಲ್ಪ್ ಮಾಡಿ ಸ್ವಾಮಿ. ನನ್ನ ಗಂಡ ಬರಬೇಕು, ಇಲ್ಲಾಂದ್ರೆ ನನಗೆ ಜೀವನನೇ ಬೇಡ ಮೇಡಮ್. ನಾನು ಏನಾದರೂ ಮಾಡ್ಕೋತೀನಿ ಮೇಡಮ್. ನನಗೆ 6 ತಿಂಗಳು ನೋಡಿ ನಾನು ಜಾಸ್ತಿ ಇದಾಗಿಲ್ಲ ಮೇಡಮ್, ಅರ್ಧ ಜೀವ ಹೋಗಿತ್ತು ಮೇಡಮ್. ನನಗೆ ನಿನ್ನ ನೋಡುವಾಗ ನನಗೆ ಫುಲ್ ಜೀವನೇ ಹೋಯ್ತು ಮೇಡಮ್. ತುಂಬ ಕಷ್ಟ ಆಯ್ತದೆ ಮೇಡಮ್. ಸಮಾಧಾನ ಮಾಡ್ಕೊಳ್ಳಿ. ರತ್ನವ್ರೆ ನೋಡಿ, ಸೌಜನ್ಯಾಗೆ ನ್ಯಾಯ ಸಿಗಬೇಕು ಈ ಕ್ಷಣಕ್ಕೂ ಕೂಡ ನೀವು ಬಹುಶಃ ಅದೇ ಊರಿನಲ್ಲಿ ಇದ್ದವರಾಗಿದ್ರಿಂದ ಸೌಜನ್ಯಾಗೆ ಯಾರು ಹಂಗೆ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಆದ್ರೆ ಎಲ್ಲೊಂದ್ ಕಡೆ ಸೌಜನ್ಯಾಗ ನ್ಯಾಯ ಅಂತ ಹೇಳ್ತಾ ಚಿನ್ನಯ್ಯ ಜೈಲ್ ಪಾಲಾದ್ರು. ಚಿನ್ನಯ್ಯ ಜೈಲ್ ಪಾಲಾದ್ಮೇಲೆ ನೀವಿಬ್ರು ಬೀದಿಗೆ ಬಿದ್ರಿ. ನಿಮಗೂ ನ್ಯಾಯ ಬೇಕು ಈಗ. ಹೌದಮ್ಮ, ಬೇಕು ಅಮ್ಮ. ನಮಗೆ ಏನು ಬೇಡ ಮೇಡಮ್. ನನಗೆ ನನ್ನ ಗಂಡ ಹೊರಗೆ ಬಂದರೆ ಸಾಕು ಮೇಡಮ್, ಇಷ್ಟು ಹೆಲ್ಪ್ ಮಾಡಿದ್ರೆ ಸಾಕು ಮೇಡಮ್.
ಇದನ್ನು ಗಂಜಿ ಕುಡ್ಕೊಂಡು ಎಲ್ಲೋ ಮರದಡಿಯಲ್ಲಿ ಬೇಕಾದ್ರೆ ಇಡ್ತೀವಮ್ಮ, ನಮಗೆ ಸ್ವಂತ ಮನೆ ಇಲ್ಲ ಏನಿಲ್ಲಮ್ಮ. ಅದು ಎಲ್ಲರಿಗೂ ಗೊತ್ತಮ್ಮ. ನಾವು ಬೇಡ ಸುಳ್ಳು ಅಂದರೆ ಬಂದಿದ್ರಲ್ಲ, ತುಂಬ ಜನ ಬಂದಿದ್ರಮ್ಮ ತಮಿಳ್ನಾಡಿಗೆ. ನಾವು ಇರೋದೇ ಬಾಡಿಗೆ ಮನೆಯಲ್ಲಮ್ಮ. ನಮ್ಗೆ ನಮ್ಮ ತಮ್ಮ ಹೊರಗಡೆ ಬಂದರೆ ಸಾಕಮ್ಮ, ನಮ್ಗೆ ಏನೋ ಬೇಡಮ್ಮ. ನಮ್ಗೆ ಇವಾಗ ಅನ್ಸಲ್ವಾ ಯಾಕೆ ಬೇಕಿತ್ತು ತಿಮ್ಮರೋಡಿ ಅವ್ರ ಮನೆಗೆ ಹೋಗ್ಲೇಬಾರ್ದಾಗಿತ್ತು, ಅವ್ರು ಹೇಳ್ದಂಗೆ ಕೇಳಲೇಬಾರ್ದಾಗಿತ್ತು, ಏನೋ ಸಿಗಾಕೊಂಡ್ಬಿಟ್ಟ ಚಿನ್ನಯ್ಯ ಅಂತ ಅವರೇ ಹೇಳಿದ್ರು ಮೇಡಮ್, ನನ್ನ ಕರ್ಕೊಂಡೋಗಿ ಹಿಂಗೆ ಮಾಡ್ತಾರಂತ ನನಗೆ ಗೊತ್ತಿಲ್ಲ. ಅಲ್ಲಿಂದ ನಾನು ತಪ್ಪಿಸ್ಕೊಂಡು ಬರ್ಬೇಕಾದ್ರೂ ತಿಮ್ಮಾರೆಡ್ಡಿ ಅವ್ರ ಮನೇಲಿ ಇದ್ದರೆ ತಪ್ಪಿಸ್ಕೊಂಡು ಬರೋಕ್ಕಾಗಲ್ವಂತೆ ಮೇಡಮ್. ಅದು ಕಾಡು ತುಂಬ ದೂರ ಇಳಿದು ತುಂಬ ಕೆಳಗಡೆ ಹೋಗ್ಬೇಕಂತ ಮೇಡಮ್. ಅಲ್ಲಿಂದ ಓಡಿ ಬರೋಕ್ಕಾಗೋದಿಲ್ವಂತೆ ಮೇಡಮ್. ಕಾಡೊಳಗಡೆ ಬಂದ್ರೂ ಏನಾಗಲ್ಲಂತೆ, ತುಂಬ ಜನ ಇದ್ದಾರಂತೆ ಮೇಡಮ್. ಅದರಿಂದ ನಾವು ಅಲ್ಲಿ ಇಲ್ಲಿ ಹೋಗಿ ಏನಾದರೂ ನಮ್ಮನ್ನು ಮಾಡಿ ಏನಾದರೂ ಗೊತ್ತಿಲ್ದಂಗೆ ಮಾಡಿಬಿಟ್ರೆ ಗೊತ್ತಿರೋದಿಲ್ಲ. ನಮ್ಗೆ ಎಷ್ಟು ನಮ್ಮ ಕೈಯಲ್ಲಿ ಆಯ್ತದೆ ಅಷ್ಟು ನಮ್ಮ ಇವ್ರು ಏನು ಮಾಡಿ ಹೇಳ್ತಾರೆ ಅದೆಲ್ಲ ನಾವು ಮಾಡಮಂತೆ. ಇವ್ರು ಕೂತಿದ್ರಂತೆ ಮೇಡಮ್, ಇವ್ರು ಹೇಳ್ದಂಗೆ ಕೇಳಿದ್ರಂತೆ ಮೇಡಮ್. ಇವಾಗ ನೋಡಿ ಕಾನೂನಲ್ಲಿ ನಿಮಗದು ಅರ್ಥ ಆಗದೆ ಇರಬಹುದೇನೋ, ಆದರೆ ಸುಳ್ಳು ಹೇಳಿದ್ರೋ ಚಿನ್ನಯ್ಯ ಮತ್ತೊಂದು ಮಾಡಿದ್ರೋ, ಸರ್ಕಾರ ಅವ್ರು ಹೇಳಿದ್ದನ್ನು ನಂಬಿ SIT ಮಾಡ್ತು, ಅಲ್ಲೆಲ್ಲ ಗುಂಡಿ ತೆಗೆದ್ರು, ತನಿಖಾಧಿಕಾರಿಗಳ ಸಮಯ ವ್ಯರ್ಥ ಆಯಿತು, ಸರ್ಕಾರದ ದುಡ್ಡು ವೇಸ್ಟ್ ಆಯಿತು, ಇಷ್ಟೆಲ್ಲ ಚಿನ್ನಯ್ಯನ ಕಡೆಯಿಂದ ಆಗಿತ್ತು ಅಂತಂದ್ರೆ ಚಿನ್ನಯ್ಯ ತಪ್ಪು ಮಾಡಿದ್ದಾನೆ ಅಂತ. ಇಲ್ಲ ಮೇಡಮ್, ಆತ ಸುಳ್ಳು ಹೇಳಿದ್ದು ತಪ್ಪು ಅಂತ, ಅದಕ್ಕೆ ಶಿಕ್ಷೆ ಆಗಬೇಕು ಅಲ್ವಾ? ಸುಳ್ಳು ಹೇಳಿದಕ್ಕೆ ಶಿಕ್ಷೆ ಆಗಬೇಕಲ್ಲ? ಬೇಕು ಮೇಡಮ್, ಆಗಬೇಕಂದ್ರೆ ಮೇಡಮ್ ಇದು ತಪ್ಪಲ್ವಾ ಮೇಡಮ್? ಆದರೆ ಇಷ್ಟು ಗುಂಡಿ ನೋಡಿರೋದು, ಪೊಲೀಸ್ ಗಾಡಿ ತುಂಬ ಬಂದಿರೋದು, ಎಷ್ಟು SIT ಅವರು ಬಂದಿರೋದು ಎಲ್ಲ, ಈ ವಕೀಲು 4 ಜನ ವಕೀಲು ಚಿನ್ನಯ್ಯ ಹೋಗಿ ಬನ್ನಿ ಅಂತ ಕರೆದ್ರ ಮೇಡಮ್. ಚಿನ್ನಯ್ಯ ನೋಡ್ಕೊಂಡು 4 ವಕೀಲು ಬಂದರು ಮೇಡಮ್. ಅವರು SIT ಅವರು ಎತ್ಕೊಂಡು ಹೋಗುವಾಗ ಈ 4 ವಕೀಲು ಎಲ್ಲಿ ಹೋಗಿದ್ರು ಮೇಡಮ್? ಗ್ರೀಸ್ ಮಠನ ಕರ್ಕೊಂಡು ಬಂದರು, ನೀವು ಹೋಗಿನವಾಗ ಹೊಂಟೋದ್ರು ಮೇಡಮ್. ಅದರಿಂದ ಇವರೇ ಮೈಕ್ ಹಿಡ್ಕೊಂಡು ಒಳಗೆ ಕೂತ್ಕೊಂಡು ಮೈಕ್ ಹಿಡ್ಕೊಂಡು ಇವ್ರು ಬರಬೇಕು ಅವ್ರು ಬರಬೇಕು, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕಂತ ಗ್ರೀಸ್ ಮಠನೆಲ್ಲ ಮೇಡಮ್ ಹೇಳಿರೋದು. ನನ್ನ ಗಂಡನ ಕರೆದ್ರು ಮೇಡಮ್. ಅಷ್ಟು ಇದು ಮಾಡಿ ಇರೋದು ಅವರು ಮೇಡಮ್. ಅವ್ರ ಹತ್ರನೇ ಅವ್ರು ಕೇಳಬೇಕು ಮೇಡಮ್. ನನ್ನ ಗಂಡ ಏನು ಮಾಡ್ದ ಮೇಡಮ್? ಅವ್ರು ಹೇಳ್ಕೊಟ್ಟಿದ್ದಂಗೆ, ಅವ್ರು ಲಾಕ್ ಮಾಡಿಬಿಟ್ಟು ಹೇಳ್ಕೊಟ್ಟಿದ್ದಂಗೆ, ಅವರು ಜೀವ ಬೇಕು ನಮಗೆ, ನಮ್ಮ ಹೆಂಡತಿ ಮಕ್ಕಳು ಮತ್ತೆ ನಾವು ನೋಡಬೇಕು, ಯಾವಾಗ ನೋಡ್ತೀವಿ ಅಂತ ಸುಳ್ಳು ಹೇಳಿದ್ದಾರೆ ಮೇಡಮ್. ಸುಳ್ಳು ಹೇಳ್ಸೋಕೆ ಹಾಕಿದ್ದಾರೆ ಮೇಡಮ್. ಅವ್ರು ಹಂಗೆ ಹೇಳಿದ್ದಾರೆ ಮೇಡಮ್. ಅದು ಅವ್ರ ಮನಸ್ಸಿಂದ ಅವರು ಏನವರು ತಪ್ಪು ಮಾಡಿಲ್ಲ ಮೇಡಮ್. ಅನ್ನಪ್ಪನಿಗೆ ಮಂಜುನಾಥನಿಗೆ ಅವರು ಏನು ಅನ್ಯಾಯ ಮಾಡಿಲ್ಲ ಮೇಡಮ್. ಅಲ್ಲಿ ನಾವು ಊಟ ಮಾಡಿದ್ವಿ. ರತ್ನವ್ರೆ, ನೀವು ಅಂದರೆ ನಿಮ್ಮ ಹತ್ರ ದುಡ್ಡಿಲ್ಲ, ಬಡವರು, ಹೆಚ್ಚು ಓದಿಲ್ಲ, ಹಿಂಗಾಗಿ ನಿಮ್ಮನ್ನು ಹೆಂಗೆ ಬೇಕೋ ಹಂಗೆ ಉಪಯೋಗ ಮಾಡ್ಕೊಳ್ಬಹುದು ಅಂತ ಉಪಯೋಗ ಮಾಡಿಕೊಂಡ್ರು. ಇವಾಗ ಅವ್ರಿಗೆ ಯಾವಾಗ ಕಷ್ಟ ಅವಾಗ ಬಿಟ್ಬಿಟ್ರು. ಹಿಂಗೆ ಅನ್ನಿಸ್ತಿದ್ಯಾ ನಿಮಗೆ? ಅನ್ನಿಸ್ತಾ ಇದ್ದಮ್ಮ, ಹಿಂಗೆ ಅನ್ನಿಸ್ತಾ ಇದ್ದಮ್ಮ. ನಿಮ್ಗೆ ಯಾರಿಗೆ ಏನಾದ್ರೂ ಯಾರು ಬಂದು ಕೇಳಲ್ಲ? ಇಲ್ಲಮ್ಮ, ಪರವಾಗಿ ಯಾರು ಯಾರು ಇಲ್ಲಮ್ಮ. ನಿಮ್ಮ ಪರವಾಗಿ ಯಾರು ಪ್ರತಿಭಟನೆ ಮಾಡಕ್ಕೆ ಬರಲ್ಲ? ಇಲ್ಲಮ್ಮ. ನಾಳೆ ದಿನ ಚಿನ್ನಯ್ಯಂಗೆ ಏನಾರ ಹೆಚ್ಚು ಕಮ್ಮಿ ಆಗಿದ್ರು, ಅವ್ನ ಅರೆಸ್ಟ್ ಆಗ್ದಲ್ಲ ಏನಾರ ಹೆಚ್ಚು ಕಮ್ಮಿ ಆಗಿದ್ರು, ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲಮ್ಮ, ಗೊತ್ತಾಯ್ತಾ ಇರಲಿಲ್ಲ. ಅವರೇ ಗೊತ್ತಿಲ್ಲ ಅಂತ ಹೇಳ್ಬಿಟ್ರಲ್ಲ ಮೇಡಮ್. ಚಿನ್ನಯ್ಯ ಗೊತ್ತಿಲ್ಲ ಅಂತ ಇದ್ದಾರಲ್ಲ ಮೇಡಮ್. ಗ್ರೀಸ್ ಮಠನ ತಿಮ್ಮಾರೆಡ್ಡಿ ಹೇಳಿದ್ದಾರಲ್ಲ ಮೇಡಮ್. ನಮ್ಗೆ ಅವ್ರು ಗೊತ್ತಿಲ್ಲ ಅಂತ ಹೇಳಿದ್ದಾರಲ್ಲ ಮೇಡಮ್ ಒಂದು ಇದರಲ್ಲಿ. ಇವಾಗ ಅದೇ ಹೇಳ್ತಿರೋದು ಅವರು, ಅವನಾಗೆ ಬಂದ, ನನಗೆ ಗೊತ್ತು ಅಂದ, ನಾವು ಅದಕ್ಕೆ ಹೆಲ್ಪ್ ಮಾಡಿದ್ವಿ ಅಷ್ಟೇ, ಬಿಟ್ಟರೆ ನಮಗೂ ಚಿನ್ನಯ್ಯಂಗೂ ಸಂಬಂಧ ಇಲ್ಲ, ಅವನಾಗೆ ಬಂದಿದ್ದು ಅಂತ ವಿಡಿಯೋ ಬಿಡ್ತಿದ್ದಾರೆ. ಇಲ್ಲ ಮೇಡಮ್, ಯಾಕಂದರೆ ನಮ್ಮ ಯಜಮಾನ್ರೆ ಹೋಗಿ ಇಷ್ಟು ಅವ್ರಿಗೆ ಹೇಳ್ಕೊಡ್ಬೇಕಾದ್ರೆ ಅವ್ರೇನು ಊಟ ತಾನು ತಿಂತಾರೆ ಮೇಡಮ್. ಅವ್ರಿಗೆ ಗೊತ್ತಿಲ್ವಾ ಮೇಡಮ್? ಅವನಿಗೆ ಇದರಲ್ಲಿ ಏನಮ್ಮ ಅವಶ್ಯಕ? ಅವ್ರಿಗೆ ಇದರಲ್ಲಿ ಏನು ಮೇಡಮ್, ಏನು ಕೊಟ್ಟಿದ್ದಾರ ಮೇಡಮ್? ಏನು ನನಗೇನು ಸೂಟ್ ಕೇಸ್ ತುಂಬ ದುಡ್ಡು ಕೊಟ್ಟಿದ್ದಾರ ಮೇಡಮ್? ಇಲ್ಲ ಏನಾದರೂ ಸಾಕು ಇದರಲ್ಲಿ ಕಟ್ಟಿ ಕೊಟ್ಟಿದ್ದಾರ ಮೇಡಮ್? ಅವರು ಎಲ್ಲ ಕೇಳಿ ಮೇಡಮ್. ಅವ್ರು ಏನು ಅವ್ರು ಕೊಟ್ಟಿದ್ದಾರೆ ಮೇಡಮ್. ಇವ್ರನ್ನ ಕರ್ಕೊಂಡು ಹೋಗಿ ಅವ್ರ ಮನೇಲಿ ಲಾಕ್ ಮಾಡುವಾಗ ನಾನು ಸಾಲ ಕಟ್ಟಬೇಕು ಮೇಡಮ್. ಇವ್ರು ಕರ್ಕೊಂಡು ಹೋಗಿರೋರು ಮೇಡಮ್ ಕೊಡಬೇಕು. ಅದು ಕೊಟ್ಟಿದ್ದಾರೆ ಮೇಡಮ್. ನಾನು ಚೀಟಿ ಸಂಘ ಅದು ಇದು ನಾನು ಕಟ್ಟಿದ್ದೀನಿ ಮೇಡಮ್, ಅಷ್ಟೇ ಮೇಡಮ್. ಅದು ಆ ದುಡ್ಡು ಕೂಡ ನಾನು ಎಲ್ಲಾದ್ರೂ ಬಿಚ್ಚೆ ಬೇಡ್ತೀನಿ ಮೇಡಮ್. ಅಂಗಡಿ ಮನೆ ನಾನು ಬಿಚ್ಚೆ ಬೇಡ್ತೀನಿ ಮೇಡಮ್. ಬೇಡ ತಗೊಂಡು ಬಂದು ಆ ಕಾಸು ಕೊಡ್ತೀನಿ. ಮತ್ತೆ ನನಗೆ ಹೋಗಿರೋ ಮಾನ ಮರ್ಯಾದೆಗೆ ಅವ್ರವೆಲ್ಲ ಮತ್ತೆ ಇವರು ಈಸ್ಕೊಡೋಕೆ ಆಯ್ತದೆ ಮೇಡಮ್. ಏನು ಮೇಡಮ್ ಮಾಡ್ತದೆ ಮೇಡಮ್. ನಾನು ಬೇಕಾದ್ರೆ ಅದು ಕೂಡ ಅವ್ರ ದುಡ್ಡು ನನಗೆ ಕೊಡ್ತೀನಿ ಮೇಡಮ್. ಬಿಚ್ಚೆ ಬೇಡಿ ಕೊಡ್ತೀನಿ ಮೇಡಮ್. ನನ್ನ ಗಂಡ ಜೈಲಲ್ಲಿ ಇದ್ದಾರಲ್ಲ, ಹೊರಗೆ ಬರಬೇಕು ಮೇಡಮ್. ಅವ್ರು ಬರಬೇಕು ಮೇಡಮ್. ಇದು ಸುಳ್ಳಂತ ಗೊತ್ತಾಗಬೇಕು, ಅಧಿಕಾರಿಗಳಿಗೆ ಎಲ್ಲರಿಗೂ ಗೊತ್ತಾಗಬೇಕು. ಸ್ವಾಮಿ ದಯವಿಟ್ಟು ನಿಮ್ಮ ಹೆಸರು ನನಗೆ ಗೊತ್ತಿಲ್ಲ, ದಯವಿಟ್ಟು ಅವರು ಹೊರಗೆ ಬರಬೇಕಮ್ಮ. ನಾಗಲಕ್ಷ್ಮಿ ಅಮ್ಮ, ನಾನು ಒಂದು ಹೆಣ್ಣು ನಾನು ಬಡವರು, ನನ್ನ ಗಂಡ ಹೊರಗೆ ಬರಬೇಕು ಅಮ್ಮ. ನಾಗಲಕ್ಷ್ಮಿ ಅಮ್ಮ, ನಮಗೆ ಹೆಲ್ಪ್ ಮಾಡಿ ಅಮ್ಮ. ನಮಗೆ ಯಾರು ಕೂಡ ಇಲ್ಲಮ್ಮ.
ಅಮ್ಮ. ಈ ಟಿ ವಿ ಚಾನಲ್ ಅವರು, ಆ ಶೋಭಾ ಮೇಡಮ್ ಅವರು ನನಗೆ ಆವತ್ತು ಬಂದು ನನ್ನ ಹತ್ರ ಮಾತಾಡಿದ್ರು. ನನಗೆ ಗೊತ್ತಿರೋದೆಲ್ಲ ನಾನು ಹೇಳಿದೆ. ಅವರು ನನಗೆ ಫೋನ್ ಮಾಡಿ ಏನಮ್ಮ ಏನು ಮಾಡ್ತೀವಿ, ಊಟಕ್ಕೆ ಏನು ಮಾಡ್ತೀವಿ ಹೇಗಂತೆಲ್ಲ ಕೇಳ್ತಾ ಇದ್ದರು. ನನಗೆ ಅದು ಎಲ್ಪ ಮೇಡಮ್ ಫೋನ್ ಮಾಡುವಾಗ ನನಗೆ ಸ್ವಲ್ಪ ಜೀವ ಬಂದಂಗೆ ಇತ್ತು. ಇವತ್ತು ಕರ್ಕೊಂಡು ಬಂದು ಎಲ್ಲ ನೋಡಬೇಕು ಅಂತ ವಿಡಿಯೋನಲ್ಲಿ ಕೊಡ್ತಾ ಇದ್ದೀನಿ ಅಮ್ಮ. ನಮ್ಮ ಯಜಮಾನ್ರು ಹೊರಗೆ ಬರಬೇಕಮ್ಮ, ನಮಗೆ ಏನು ಬೇಡಮ್ಮ, ಅವ್ರು ಬಂದರೆ ಸಾಕಮ್ಮ. ನಮಗೆ ಅದೊಂದು ಎಲ್ಪ್ ಮಾತ್ರ ಎಲ್ಲರೂ ಮಾಡಿ. ವಕೀಲ ಅವರು ನನಗೆ ಒಂದು ಎಲ್ಪ್ ಮಾಡಿ ಸರ್, ಬನ್ನಿ ಸರ್ ವಕೀಲ ಅವರು. ನೀವೇನು ಹೇಳ್ತೀರಾ? ಅಷ್ಟೇ ನಾಗಲಕ್ಷ್ಮಿ ಚೌಧರಿ ಅವ್ರಿಗೆ ಏನಾರು ಕೇಳೋಂಗಿದ್ರೆ ಅಥವಾ ಸರ್ಕಾರಕ್ಕೆ ಏನಾರು ಕೇಳೋಂಗಿದ್ರೆ? ಅದೇಮ್ಮ ಅವ್ನದ್ದು ಏನೂ ತಪ್ಪಿಲ್ಲಮ್ಮ. ಅವ್ರು ನನಗೆ ನನ್ನ ತಮ್ಮ ಏನು ತಪ್ಪು ಮಾಡಿಲ್ಲ ಸ್ವಾಮಿ. ನೋಡೋರು ನೋಡ್ತಿರೋರು ಸ್ವಾಮಿ. ನನ್ನ ತಮ್ಮ ಹೊರಗಡೆ ಬರಬೇಕು. ನನ್ನ ಮಕ್ಕಳಿಗೆ ಏನಾರ ಅಂದರೆ ಅವನೇ ಬಂದು ಕೇಳೋದು. ನನಗೆ ಯಾರು ಇಲ್ಲಮ್ಮ. ನನ್ನ ಮಕ್ಕಳಿಗೆ ಏನಂದ್ರು ಅವನೇ ಬಂದು ನಿಂತು ಕೇಳೋದು. ಅಮ್ಮ ಅವನು ದಯವಿಟ್ಟು ಹೊರಗಡೆ ಬರಬೇಕಮ್ಮ. ಅಮ್ಮ ನಮ್ಗೆ ಅವ ಹೆಸರಿಗೆ ಗೊತ್ತಿಲ್ಲಮ್ಮ. ನಾಗಲಕ್ಷ್ಮಿ ಚೌಧರಿ. ನಾಗಲಕ್ಷ್ಮಿ ಅಮ್ಮ, ನಮ್ಮ ತಮ್ಮ ಹೊರಗಡೆ ಬರಬೇಕು ಅಮ್ಮ. ನಾವು ಅನಾಥರಮ್ಮ, ನಮ್ಗೆ ಯಾರಿಲ್ಲಮ್ಮ. ನಾವು ಬಾತ್ರೂಮ್ ಕೆಲಸ ಮಾಡ್ಯಾರಮ್ಮ, ನಮ್ಗೆ ಹೆಲ್ಪ್ಗೆ ಯಾರು ಇಲ್ಲಮ್ಮ. ನಮ್ಮ ಸಂಬಂಧಿಕರು ಇಲ್ಲಮ್ಮ, ಎಲ್ಲ ದೂರ ಮಾಡಿಬಿಟ್ರು. ಈಗ ನಮಗಿರೋದು ಅವನೊಬ್ಬನೇ. ನಮಗೆ ಮಣ್ಣು ಹಾಕೋಣ ಅವನೊಬ್ಬನೇ. ನನ್ನ ತಮ್ಮ ನನಗೂ ಬರಬೇಕಮ್ಮ. ನನಗೆ ಮಣ್ಣು ಹಾಕಕ್ಕೆ ಇರೋದು ಅವನೊಬ್ಬನಮ್ಮ. ಅವನು ದಯವಿಟ್ಟು ಏನು ತಪ್ಪು ಮಾಡಿಲ್ಲಮ್ಮ. ಅವನು ಹೊರಗಡೆ ಬರಬೇಕು ಸ್ವಾಮಿ. ಸಮಾಧಾನ ಮಾಡಿ. ಇವಾಗ ಚಿನ್ನಯ್ಯ ಮಲ್ಲಿಕಾ ಅವರೇ ಜೈಲಲ್ಲಿದ್ದಾರೆ. ಒಂದು ಹಂತಕ್ಕೆ ಜೈಲಿಗೆ ಹೋಗಿ ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋದೊಂದು ಸಮಾಧಾನ ಇದ್ರೂ ಕೂಡ ಹಿಂಗೆ ಯಾರೋ ವಕೀಲರು ಅಂತ ಹೋಗೋದು, ಅವನನ್ನ ಆಚೆ ಕರ್ಕೊಂಬಂದು ಮತ್ತಿನ್ನೇನಾದ್ರು ಮಾಡ್ಬೋದು, ಆ ಥರದ್ದೇನಾದರೂ ಭಯ ಇದೆಯಾ ನಿಮ್ಗೆ ಈಗಲೂ ಕೂಡ? ಭಯ ಅಂದರೆ ನನಗೇನು ಭಯ ಇಲ್ಲ ಮೇಡಮ್. ನಮ್ಮ ಯಜಮಾನ್ರು ಹೊರಗಡೆ ಬಂದರೆ ನಾನು ಕರ್ಕೊಂಡು ಹೋದ್ರೆ ಮೇಡಮ್. ನೀವು ಕರ್ಕೊಂಬಂದ್ರೆ ಸರಿ, ನೀವೊಬ್ರನ್ನ ವಕೀಲರನ್ನ ಇಟ್ಟು ಅಥವಾ ಸರ್ಕಾರಿ ವಕೀಲರು ಆಚೆ ಕರ್ಕೊಂಬಂದ್ರೆ ಸರಿ. ಬೇರೆ ಯಾರು ನಮಗೆ ಗೊತ್ತಿಲ್ಲ, ಗಿರೀಶ್ ಅವರೇ ಮಾಡಿದ್ರು, ಬೇರೆ ಯಾರು ಲಾಯರ್ ಮಾಡಿದ್ರು ಗೊತ್ತಿಲ್ಲ, ಅವರೇ ಮಾಡಿದ್ರು. ಅವ್ರು ಇನ್ ಕೇಸ್ ಏನಾದ್ರು ಆಚೆ ಕರ್ಕೊಂಬಂದ್ಬಿಟ್ರೆ ಚಿನ್ನಯ್ಯನ್ ಮತ್ತೇನಾದ್ರೂ ಮಾಡ್ಬಿಡ್ತಾರೆ ಅನ್ನೋ ಭಯ ಇದೆಯಾ? ಆ ಥರ ಆಗೋ ಸಾಧ್ಯತೆ ಇದೆಯಾ? ಮತ್ತೆ ಏನಾದರೂ ಇದ್ರೆ ಇವಾಗ ವಕೀಲ ಅವರು ಹೋಗಿದ್ರೆ ಮೇಡಮ್, ಒಂದು ನನಗೆ ಗೊತ್ತಾಗಿರ್ಬೇಕು ಮೇಡಮ್. ನನ್ನ ಹತ್ರ ಅದು ಹೇಳಿರ್ಬೇಕು, ನಾವು ಹೋಯ್ತಾ ಇದ್ದೀವಿ ಅಂತ ಹೇಳಿರ್ಬೇಕು. ನಮಗೂ ಗೊತ್ತಿಲ್ಲ, ನಮ್ಮ ಯಜಮಾನ್ರಿಗೂ ಗೊತ್ತಿಲ್ಲ, ಅವ್ರಿಗೆ ಒಳಗಡೆ ಏನು ನಡೀತಾ ಇದೆ ಅಂತ ಅವ್ರಿಗೂ ಗೊತ್ತಿಲ್ಲ ಮೇಡಮ್. ಅವ್ರಿಗೆ ತಲೆ ಕೆಟ್ಟೋಗಿ ಕೂತಿದ್ದಾರೆ. ನಾವು ಯಾವಾಗ ಒಳಗಡೆ ಹೊರಗೆ ಬರ್ತೀವಿ, ಯಾವಾಗ ಹೆಡ್ತೀವಿ, ಮಕ್ಕಳು ಮುಖ ನೋಡ್ತೀವಿ ಅಂತ ತುಂಬ ನೋವಲ್ಲಿ ಕೂತಿದ್ದಾರೆ ಮೇಡಮ್. ಇವರು ಹಿಂಗೆ ಕಳಿಸಿ ಮತ್ತೆ ಏನಾದರೂ ಅವ್ರು ಕರ್ಕೊಂಡೋಗಿ ಏನಾದರೂ ಮಾಡಿದ್ರು ಗೊತ್ತಿಲ್ಲ ಮೇಡಮ್. ಯಾರು ಕಳಿಸ್ತಾ ಇದ್ದಾರಂತ ನಮ್ಗೆ ಗೊತ್ತಿಲ್ಲ ಮೇಡಮ್. ಆದರೆ ದಯವಿಟ್ಟು ನಮಗೆ ಯಾರಾದರೂ ಒಂದು ವಕೀಲ್ ಬರಬೇಕು, ಹೆಲ್ಪ್ ಮಾಡಬೇಕು. ನನ್ನ ಗಂಡನ ಹೊರಗೆ ತಗೊಂಡು ಬರಬೇಕು. ಅದು ನಾನೇ ಹೋಗಿ ತಗೊಂಡು ಬರಬೇಕು ಮೇಡಮ್. ನನಗೆ ವಕೀಲವ್ರು ಹೆಲ್ಪ್ ಮಾಡಿದ್ರೆ ನನ್ನ ಗಂಡನ ನಾನೇ ಕರ್ಕೊಂಡು ಹೋಗ್ಬೇಕು ಮೇಡಮ್. ಅವ್ರಿಗೆ ಜೀವಕ್ಕೆ ಏನು ಅಪಾಯ ಇಲ್ದಂಗೆ ಇನ್ನು ಎಷ್ಟೋ ನಿಜ ಇದ್ದದ ಮೇಡಮ್. ಅವರು ಹೇಳ್ಬೇಕು ಮೇಡಮ್, ನಿಜ ಹೊರಗಡೆ ಬಂದು ಹೇಳ್ಬೇಕು ಮೇಡಮ್. ವಕೀಲವ್ರು ಬಂದು ನಮ್ಗೆ ಹೆಲ್ಪ್. ನಾವು ನೋಡಿ ಅಮ್ಮ, ನೀವು ಹೆಣ್ಮಕ್ಳು ಅನ್ನೋ ಕಾರಣಕ್ಕೆ ಚಿನ್ನಯ್ಯ ತಪ್ಪು ಮಾಡಿದ್ರೆ ಕಾನೂನಾತ್ಮಕವಾಗಿ ಶಿಕ್ಷೆ ಏನು, ಸುಳ್ಳು ಹೇಳಿದ್ದಕ್ಕೆ ಅಥವಾ ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಕ್ಕೆ, ಪೊಲೀಸರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಕ್ಕೆ ಏನು ಶಿಕ್ಷೆ ಆಗಬೇಕು ಅದಾಗಲಿ. ಆದರೆ ನಿಜವಾಗ್ಲೂ ಚಿನ್ನಯ್ಯನ ಕೈಲಿ ಹೀಗೆಲ್ಲ ಹೇಳಿಸಿ ಮಾಡಿಸಿದ್ದಾರೆ ಅಂದರೆ ನಾವು ಕೂಡ ಒಂದು ಟಿ ವಿ ಮಾಧ್ಯಮವಾಗಿ ಮಹಿಳೆಯರ ಪರವಾಗಿ ಅನ್ನೋ ಕಾರಣಕ್ಕೋಸ್ಕರ ವಕೀಲರು ಯಾರಾದರೂ ಸಹಾಯಕ್ಕೆ ಬರ್ಲಿಕ್ಕೆ ಸಿದ್ಧರಿದ್ದರೆ ಇವರಿಬ್ಬರು ಕೂಡ ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾರೆ, ಚಿನ್ನಯ್ಯನನ್ನು ಹೊರಗಡೆ ಕರ್ಕೊಂಡು ಬರಲಿಕ್ಕೆ ಸಹಾಯ ಮಾಡಿ ಅಂತ ಹೇಳಿ. ವಕೀಲರು ಯಾರಾದರೂ ಆಸಕ್ತರಿದ್ದರೆ ದಯಮಾಡಿ ಇವರಿಗೆ ಸಹಾಯ ಮಾಡ್ಲಿಕ್ಕೆ ಮುಂದೆ ಬನ್ನಿ ಅಂತ ಕೇಳ್ಕೊಳ್ತೀವಿ. ಹಾಗೆ ಧನ್ಯವಾದ ಅಮ್ಮ, ಇಬ್ಬರಿಗೂ ಕೂಡ ಇಷ್ಟೊತ್ತು ಬಂದು ನಮ್ಮ ಜೊತೆಯಲ್ಲಿ ಸದ್ಯಕ್ಕೆ ಏನೆಲ್ಲ ಆಗ್ತದೆ ಅನ್ನೋ ವಿಚಾರವನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.